ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಬ್ಬರು ನಾಟಿ ವೈದ್ಯರು ಇದ್ದಾರೆ. ಇವರು ಇಡೀ ದೇವನಹಳ್ಳಿಯಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದ್ದಾರೆ. ಇವರು ಗುರು ಪರಂಪರೆಯನ್ನು ಅನುಸರಿಸಿಕೊಂಡು ಇದೇ ಶಿಡ್ಲಘಟ್ಟದ ಇವರ ಹಿಂದಿನ ಕಾಲದ ಅತ್ಯುತ್ತಮ ಪಾರಂಪರಿಕ ವೈದ್ಯರಂತೆ. ಇವರ ಬಳಿ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ಮತ್ತು ಕಾಯಿಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಅವುಗಳನ್ನು ಹೇಗೆ ವಾಸಿ ಮಾಡಬೇಕು ಎಂಬುದನ್ನು ಕೂಡ ತಮ್ಮ ಗುರುಗಳಿಂದ ಕಲಿತಿದ್ದಾರಂತೆ. ಇದನ್ನೇ ಮಾಡಿಕೊಂಡು ಬಂದಿರುವ ಇವರು ಇಂದು ತಮ್ಮ ಗುರುಗಳ ಸ್ಥಾನದಲ್ಲಿ ನಿಂತು ಅನೇಕರಿಗೆ ಔಷಧಿಗಳನ್ನು ನೀಡುತ್ತಿದ್ದಾರಂತೆ. ಇಲ್ಲಿ ಚಿಕಿತ್ಸೆ ಪಡೆಯಲು ಬಂದಿದ್ದವರಿಗೆ ಉತ್ತಮ ಫಲಿತಾಂಶವನ್ನು ಕೂಡ ಕೊಟ್ಟಿದ್ದಾರಂತೆ. ಇದಲ್ಲದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಯಾವುದೇ ಜಾನುವಾರುಗಳಿಗೆ ಅನಾರೋಗ್ಯವಾದರೂ ಇವರನ್ನೇ ಹುಡುಕಿಕೊಂಡು ಬರುತ್ತಾರಂತೆ. ಇವರು ತಮ್ಮ ಮನೆಯ ಸುತ್ತಮುತ್ತ ಅನೇಕ ಗಿಡಮೂಲಿಕೆಗಳ ಔಷಧ ಗಿಡಗಳನ್ನು ಬೆಳೆಸಿದ್ದಾರಂತೆ. ತಮ್ಮ ಅವಶ್ಯಕತೆಗೆ ತಕ್ಕಷ್ಟು ಬೆಳೆಸಿಕೊಂಡು ಇದರಿಂದಲೇ ಚರ್ಮ ಕಾಯಿಲೆಗಳಿಗೆ ಮದ್ದನ್ನು ತಯಾರಿಸಿಕೊಡುತ್ತಾರಂತೆ. ಇವರು ತಮ್ಮ ಪಾರಂಪರಿಕ ವೈದ್ಯವನ್ನು ಸೇವೆಯನ್ನು ತಿಳಿದುಕೊಂಡು ಇಲ್ಲಿವರೆಗೂ ಮಾಡಿಕೊಂಡು ಬಂದಿದ್ದಾರಂತೆ. ಉತ್ತಮವಾದ ರಿಸಲ್ಟ್ ಬರುವಂತಹ ಔಷಧಿಗಳನ್ನು ಗಿಡಮೂಲಿಕೆಗಳಿಂದ ತಯಾರು ಮಾಡುತ್ತಾರಂತೆ. ಇನ್ನು ಇಂದು ಎಲ್ಲರೂ ಹೆದರಿಕೊಳ್ಳುತ್ತಿರುವ ಡಯಾಬಿಟಿಸ್ ಕಾಯಿಲೆ, ಇದು ಕಾಯಿಲೆನೇ ಅಲ್ಲ ಎಂದು ಹೇಳುತ್ತಿದ್ದಾರೆ. ಯಾಕೆಂದರೆ ಇವರ ಬಳಿ ಇರುವ ಔಷಧವನ್ನು ಕೇವಲ 45 ದಿನ ಸೇವಿಸಿದರೆ ಶುಗರ್ ಅತ್ಯಂತ ಪರಿಣಾಮಕಾರಿಯಾಗಿ ಸುಧಾರಣೆಯಾಗಲಿದೆ ಎಂದು ಹೇಳುತ್ತಿದ್ದಾರೆ. ಇನ್ನು ಈ ಮೇಲೆ ಹೇಳಿದಂತೆ ಈ ನಾಟಿ ವೈದ್ಯರಿಗೆ ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವಿದೆ. ಇವರು ಮುಖ್ಯವಾಗಿ ಮಹಿಳೆಯರ ಸಮಸ್ಯೆಗಳಾದ ಕೆಂಪು ಸೆರಗು, ಬಿಳಿ ಸೆರಗು, ಮೂರ್ಛೆ ರೋಗ, ಚರ್ಮ ಕಾಯಿಲೆ, ಸಂಧಿವಾತ ಮತ್ತು ಹೃದಯದ ಸಮಸ್ಯೆಗಳಿದ್ದರೂ ಪಾರಂಪರಿಕ ಔಷಧಗಳಿಂದಲೇ ಗುಣ ಮಾಡುತ್ತಾರಂತೆ. ಇದಲ್ಲದೆ ಲೈಂಗಿಕ ಸಮಸ್ಯೆಗಳಿಗೂ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡುತ್ತಾರಂತೆ. ಇವರು ಹೇಳುವ ಪ್ರಕಾರ ಮಧುಮೇಹಕ್ಕೆ ಇವರ ಬಳಿ ಅತ್ಯದ್ಭುತ ಔಷಧ ಇದೆಯಂತೆ. ಇದುವರೆಗೂ 100 ಮಂದಿಯನ್ನು ಗುಣಮುಖ ಮಾಡಿದ್ದಾರಂತೆ. ಇವರು ಒಂದಲ್ಲ ಒಂದು ಔಷಧಿಗಳನ್ನು ಬಳಸುತ್ತಾ ಅದರ ವಿವಿಧ ಪ್ರಮಾಣಗಳನ್ನು ಬಳಸುತ್ತಾ ಹೊಸ ಔಷಧಿಗಳನ್ನು ತಯಾರು ಮಾಡುತ್ತಾರಂತೆ. ಇಷ್ಟೆಲ್ಲ ಹೇಳುತ್ತಿರುವ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ? ಹೌದು, ಇಲ್ಲಿಯವರೆಗೂ ನಾವು ಹೇಳಿಕೊಂಡು ಬಂದಿರುವ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ, ಶಿಡ್ಲಘಟ್ಟದ ಬಳಿ ಇರುವ ಕನ್ನಮಂಗಲ ಗ್ರಾಮದ ವೈದ್ಯ ಆಂಜಿನಪ್ಪನವರು. ನಮಸ್ಕಾರ, ನನ್ನ ಹೆಸರು ಆಂಜಿ. ಕನ್ನಮಂಗಲ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನನಗೆ ಇದು ಪಾರಂಪರಿಕ ವೈದ್ಯದ ಇದು ಮಾಡ್ತಾ ಇರೋದು ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಮ್ಮ ತಾತ ಸುಮಾರು ಕಾಯಿಲೆಗಳಿಗೆ ಇದು ಕಿಡ್ನಿ ಸ್ಟೋನು, ಜಾಂಡೀಸ್ಗೆ, ಬಿಳಿ ಸೆರಗು, ಕೆಂಪು ಸೆರಗಿಗೆ ಕೊಡ್ತಾಯಿದ್ರು. ಇವಾಗ ನಾನು ಅದನ್ನು ನೋಡಿಕೊಂಡು ನಮ್ಮ ಗುರುಗಳಿಂದ ಕಲ್ತ್ಕೊಂಡು, ನಮ್ಮ ಗುರುಗಳ ಹೆಸರು ತುಮ್ಮನಹಳ್ಳಿ ನಾಮಾಲ್ ಮುನಿಯಪ್ಪ ಅಂತೇಳಿ, ಅವ್ರ ಹತ್ರ ನಾನು 8 ವರ್ಷ ಕಲ್ತ್ಬಿಟ್ಟು ಆಮೇಲೆ ನಾನು ಓನಾಗಿ ಸ್ಟಾರ್ಟ್ ಮಾಡಿದೆ. ಅವ್ರು ತೀರ್ಕೊಂಡ್ಮೇಲೆ ನಾನೇ ಸ್ಟಾರ್ಟ್ ಮಾಡಿ ಇವಾಗ ಇದು ಮಾಡ್ತಾಯಿದ್ದೀನಿ. ನಾವು ಏನೇ ಒಂದು ಮೂಲಿಕೆ ತರಬೇಕಂದ್ರೂ ನಾವು ಬೆಟ್ಟಕ್ಕೆ ಹೋಗ್ತೀರಿ. ಚಿಕ್ಕಬಳ್ಳಾಪುರದ ಹತ್ರ ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟ ಅಂತಿದೆ. ಬೆಟ್ಟಕ್ಕೆ ಹೋಗಿ ಮೂಲಿಕೆ ತಗೊಂಬಂದು ಸ್ವಂತ ನಾವೇ ಗಿಡಮೂಲಿಕೆ ತಗೊಂಬಂದು ನಾವೇ ಔಷಧಿ ಮಾಡಿ ಜನಗಳಿಗೆ ಕೊಡೋದು. ನಾವು ಮಾಡ್ತಾ ಇರೋದು ಬುಕ್ನಲ್ಲಿ ಇದರಲ್ಲಿ ಅಲ್ಲ. ನಮ್ಮ ಗುರುಗಳು ನಮ್ಮ ತಾತನ ಕಡೆಯಿಂದ ಬಂದಿರತಕ್ಕಂಥ ತಾಳೆಗರಿ ಇದರಿಂದ ನೋಡ್ಕೊಂಡು ನಾವು ಮಾಡ್ತಾಯಿದ್ರಿ. ಯಾವ ಬುಕ್ಕಿಂದನೂ ನಾವು ಮಾಡ್ತಾ ಇಲ್ಲ. ತೆಲುಗು, ಕೆಲವು ಕನ್ನಡದಲ್ಲಿದೆ. ಕರ್ಕಾಯಿ ಅಂದರೆ ಅಳಲೆಕಾಯಿ ಮತ್ತು ತಾಂಡ್ರಕಾಯಿ, ಈ ಕಾಯಿಗಳನ್ನೆಲ್ಲ ಹಾಕಿ ಕಷಾಯದಲ್ಲಿ ಚೆನ್ನಾಗಿ ಕುದಿಸಿ ರಸಮು ತೀಸ್ಕೊಂಡು నేరేడు చెక్క, శుంఠి, పిప్పిళ్ళు, చూర్ణము సమభాగము, పొదంతులు సమభాగము చూర్ణము పెట్టి తేనెతో, అంటే ಪಾತಾಳ ಮಧು ಅಂದರೆ ಹುತ್ತಲ್ಲಿ ಭೂಮಿ ಒಳಗಡೆ ಇರ್ತಕ್ಕಂಥ ಜೇನು, ಅದರಲ್ಲಿ 21 ದಿನ ಅಂದರೆ ಎಳ್ಚಿಕಾಯಿ ಬೀಜದ ಹತ್ರ ಮಾತ್ರೆಯನ್ನು ಮಾಡಿಕೊಂಡು 21 ದಿನ ತಗೊಂಡ್ರೆ ನಮಗೆ ಇದೆಲ್ಲ ಮೂಳೆ ನೋವು ಮತ್ತು ರಕ್ತಪಿತ್ತ ಈ ಕಾಯಿಲೆ ಎಲ್ಲನೂ 10ಕ್ಕೆ 100ರಷ್ಟು ವಾಸಿ ಆಗುತ್ತೆ.